ನಮಸ್ಕಾರ ಸ್ನೇಹಿತರೆ, ನಮಗೆಲ್ಲರಿಗೂ ಬಿಹೈಂಡ್ ಮಾಸ್ಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ವಿಚಾರ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ. ಕರ್ನಾಟಕ ರಾಜ್ಯದಲ್ಲಿ ಶ್ರೀಯುತ ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷದ ನಾಯಕರಾಗಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆ ಒಂದು ಸ್ಥಾನದಲ್ಲಿ ನೂತನವಾಗಿ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ಈ ಒಂದು ಬದಲಾವಣೆ ಅನಿರೀಕ್ಷಿತವೇನಲ್ಲ. ಮೊದಲೇ 2023ರಲ್ಲಿ ಫಲಿತಾಂಶ ಬಂದಾಗಲೇ ಇದರ ಬಗ್ಗೆ ನಿರ್ಧಾರವಾಗಿತ್ತು. ಆದರೆ ಅದನ್ನು ಈಗ ಜಾರಿ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಏನಂದರೆ ಪ್ರಗತಿಪರ ಚಿಂತಕರು ಅಂತ ಹೇಳ್ಬೋದು, ಅಥವಾ ಮಾಡ್ರನ್ ಅಪ್ರೋಚ್ ಇರುವಂಥ ಒಬ್ಬ ನಾಯಕ. ಇವರು ಏನಂದರೆ ಯಾವುದೇ ಹೊಸ ಆಲೋಚನೆ ಇರಲಿ ಅದನ್ನು ಬೇಗ ಅಕ್ಸೆಪ್ಟ್ ಮಾಡ್ಕೊತಾರೆ. ಅದಕ್ಕೊಂದು ಉದಾಹರಣೆ, ಅವರು ಒಂದು ಸಿಂಗಾಪುರ್ಗೆ ವಿಸಿಟ್ ಕೊಟ್ಟಿದ್ದರು. ಆ ಟೈಮಲ್ಲಿ ಅಲ್ಲಿ ಒಂದು ಹೈ ಬಿಲ್ಡಿಂಗ್, ಅಂದರೆ ಒಂದು ಬ್ರಿಡ್ಜ್, ಒಂದು ಸಿಟಿಗೆ ಸಿಂಗಾಪುರಲ್ಲಿರೋಂಥ ಒಂದು ಹೈಯೆಸ್ಟ್ ಕಟ್ಟಡವನ್ನು ನೋಡ್ತಾರೆ. ಅವರು ಅದನ್ನ ಯಾಕೆ ಬೆಂಗಳೂರಲ್ಲಿ ಈ ಥರದ್ದು ಒಂದು ಕಾನ್ಸೆಪ್ಟ್ನ ಇಂಪ್ಲಿಮೆಂಟ್ ಮಾಡಬಾರ್ದು ಅಂತಂದೇಳಿ ಬಂದು ಆಲೋಚನೆ ಮಾಡಿ ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಂತ ನಿರ್ಧಾರ ಮಾಡ್ತಾರೆ. ಅಂದರೆ ಒಂದು ಹೊಸ ಆಲೋಚನೆ ಎಲ್ಲೇ ಇರಲಿ ಅದನ್ನ ತೊಗೊಂಬಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡೋಂಥ ಒಂದು ಮನೋಭಾವ ಇರೋಂಥ ಒಬ್ಬ ನಾಯಕ ಅಂತ ಹೇಳ್ಬೋದು. ಸೊ ಇದು ಒಂದು ಒಳ್ಳೆಯ ಬೆಳವಣಿಗೆ ಕರ್ನಾಟಕ ರಾಜ್ಯಕ್ಕೆ. ಈಗ ಬರ್ತಾ ಇರುವಂಥ ಒಬ್ಬ ಮುಖ್ಯಮಂತ್ರಿಗೆ ನಾವು ಕೂಡ ಶುಭ ಹಾರೈಸೋಣ. ಬಿಹೈಂಡ್ ದ ಮಾಸ್ಕ್ ಚಾನಲ್ ಕಡೆಯಿಂದ ಎಲ್ಲರಿಗೂ ಧನ್ಯವಾದ.